ನೀವು ಉತ್ತರಳ್ಳಿಗೆ ಬನ್ನಿ ಮೇಡಮ್, ನಾನು ಅಲ್ಲೇ ಬಂದು ನಿಮಗೆ ಫೋನ್ ಮಾಡ್ತೀನಿ. ಅಣ್ಣ, ಆ ಭೂಮಿಕಾನ ಉತ್ತರಳ್ಳಿ ಕರೆದಿದ್ದಾಳೆ ತಾನೆ? ಅಂದರೆ ಅವಳು ಸುತ್ತಮುತ್ತ ಅಲ್ಲೆಲ್ಲೋ ಇರಬೇಕು. ನಮ್ಮ ಹುಡುಗರಿಗೆ ಫೋನ್ ಮಾಡಿ ಆ ಏರಿಯಾದಲ್ಲಿ ಹುಡುಕ ಕೇಳು. ಇದೇನು ಸಿಸ್ಟರ್ ಹಿಂಗೆ ಹೇಳ್ತಾ ಇದೆಯಾ? ಉತ್ತರಳ್ಳಿಗೆ ಹೋಗಿ ಅಲ್ಲಿ ಇಲ್ಲಿ ಹುಡುಕು ಅಂತ. ಅದೇನು ಕಾಂಪ್ಲೆಕ್ಸ್ ಅಥವಾ ಪಾರ್ಕಾ? ಅದು ದೊಡ್ಡ ಏರಿಯಾ ಸಿಸ್ಟರ್. ಸಮುದ್ರದಲ್ಲಿ ಸೂಜಿ ಹುಡುಕದಂಗೆ ಆಗುತ್ತೆ. ಅದು ನಿಜಾನೇ ಅಣ್ಣ. ಪಾರ್ಕ್ ಶಾಪಿಂಗ್ ಮಾಲ್ ಅಂತ ಹೇಳಿದೆಯಲ್ಲ ನೀನು, ಅಂಥ ಜಾಗದಲ್ಲಿ ಹುಡುಕ ಕೇಳು. ಅವ್ರು ಮೀಟ್ ಆದರೆ ಅಂಥ ಜಾಗದಲ್ಲೇ ಮೀಟ್ ಮಾಡ್ತಾರೆ. ಈ ಪಾರ್ಕು, ಶಾಪಿಂಗ್ ಕಾಂಪ್ಲೆಕ್ಸ್, ಕಾಫಿ ಶಾಪ್, ಈ ಜಾಗದಲ್ಲೆಲ್ಲ ಹುಡುಕ ಕೇಳು. ಇದು ಕಷ್ಟನೇ ಸಿಸ್ಟರ್. ಆದರೆ ನೀನು ಹೇಳಿದ ಜಾಗದಲ್ಲಿ ನೋಡಿದ್ರೆ ಸಿಗೋ ಚಾನ್ಸಸ್ ಇದೆ. ನೋಡೋಣ, ಟ್ರೈ ಮಾಡೋಣ. ಎಲ್ಲರೂ ಇದ್ದೀರಾ? ಅಣ್ಣ ಇಲ್ಲೇ ವಸಂತಪುರದಲ್ಲಿ ಇದೀವಿ. ಅವಳು ಉತ್ತರಳ್ಳಿಗಿದ್ದಾಳೆ. ಅಲ್ಲಿ ಪಾರ್ಕು, ಮಾಲು, ಕಾಂಪ್ಲೆಕ್ಸ್ ಎಲ್ಲ ಕಡೆ ಹುಡುಕಿ ಸಿಗ್ತಾಳೆ. ನೋಡ್ರು, ಯಾವುದೇ ಕಾರಣಕ್ಕೆ ಅವಳು ಮಿಸ್ ಆಗಬಾರ್ದು. ನೋಡಿ, ಅವಳನ್ನು ಹಿಡಿಯೋ ಆತುರದಲ್ಲಿ ಅವಳಿಗೆ ಯಾವ ಅಪಾಯನೂ ಆಗಬಾರ್ದು. ಅವಳ ಜೀವಕ್ಕೇನು ತೊಂದರೆ ಆಗದಂಗೆ ನೋಡ್ಕೊಳ್ಳಿ. ನೀವು ಹೇಳ್ದಂಗೆ ಮಾಡ್ತೀವಣ್ಣ. ಯಾಕೆಂದರೆ ಅವಳಿಂದ ಬಾಯಿ ಬಿಡಿಸ್ಬೇಕಾದ ವಿಷಯ ತುಂಬ ಇದೆ. ಹುಷಾರಾಗಿ ಹ್ಯಾಂಡಲ್ ಮಾಡಿ. ಹ್ಞೂ ಅಣ್ಣ, ನೀವು ಹೇಳ್ದಂಗೆ ಮಾಡ್ತೀವಿ. ಏನು ಮಾಡಲಿ? ಈ ವಿಷಯನ ಗೌತಮ್ ಅವ್ರ ಹತ್ರ ಹೇಳಲಾ ಬೇಡವಾ? ಈ ವಿಷಯ ಅವ್ರ ತಾಯಿಗೆ ಸಂಬಂಧಪಟ್ಟಿದ್ದಂದಮೇಲೆ ನಾನು ಗೌತಮ್ ಅವ್ರಿಗೆ ಹೇಳಲೇಬೇಕು. ಹೌದು, ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗೋದೇ ಬೆಟ್ರು. ಹೇಳಿ ಭೂಮಿಕಾ. ಗೌತಮ್ ಅವ್ರು ಎಲ್ಲಿದ್ದೀರಾ? ಇಲ್ಲಿ ಆಫೀಸಲ್ಲಿ ಇರ್ತೀನಿ. ಐಮ್ ಸಾರಿ, ಅದು ಯಾಕೆ ಭೂಮಿಕಾ ಒಂಥರ ಮಾತಾಡ್ತಾ ಇದ್ದಾರಲ್ಲ, ಏನಾಯ್ತು? ಧನ್ಯ ಅವ್ರು ಕಾಲ್ ಮಾಡಿದ್ರು. ಮತ್ತೇನಾ? ಅವಳ್ಯಾಕೆ ಫೋನ್ ಮಾಡಿದ್ದು? ಅದು ನಿಮ್ಮನ್ನು ಭೇಟಿ ಆಗಬೇಕು, ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಅದನ್ನು ಹೇಳಬೇಕು, ನನ್ನ ಪ್ರಾಣಕ್ಕೆ ಅಪಾಯ ಇದೆ, ನನಗೆ ಯಾವಾಗ ಏನು ಬೇಕಾದರೂ ಆಗ್ಬೋದು ಅಂತ ಹೇಳಿದರು. ಇಂಪಾರ್ಟೆಂಟಾ? ಏನು ವಿಷಯ ಅಂತ ಏನಾದರೂ ಹೇಳಿದ? ನಿಮ್ಮ ತಾಯಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದರು. ಅಮ್ಮನ ಬಗ್ಗೆನಾ? ಅಮ್ಮನ ಬಗ್ಗೆ ಏನಾದರೂ ಗೊತ್ತಂತ ಅವಳಿಗೆ? ಏನು ಹೇಳಿದ್ಲು? ಅದನ್ನೆಲ್ಲ ಫೋನಲ್ಲಿ ಹೇಳೋದಕ್ಕಾಗಲ್ಲ, ನೀವು ನೇರವಾಗಿ ಬನ್ನಿ ಅಂತ ಹೇಳಿದ್ರು. ಗೌತಮರೇ, ನನಗನ್ಸುತ್ತೆ ಅವ್ರನ್ನ ಹೋಗಿ ಭೇಟಿ ಮಾಡಿದರೆ ನಿಮ್ಮ ತಾಯಿ ಬಗ್ಗೆ, ನಿಮ್ಮ ತಂಗಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ. ಉತ್ತರಳ್ಳಿಗೆ ಬರೋದಕ್ಕೆ ಹೇಳಿದ್ರು. ಎಲ್ಲಿ ಉತ್ತರಳ್ಳಿಲಿ? ಇಲ್ಲ, ಎಲ್ಲಿ ಅಂತ ಹೇಳಿಲ್ಲ. ಅಲ್ಲಿ ಬನ್ನಿ, ಆಮೇಲೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಗೌತಮರೇ, ನನಗನ್ಸುತ್ತೆ ಅವ್ರು ತುಂಬಾ ಅಪಾಯದಲ್ಲಿದ್ದಾರೆ ಅಂತ. ಸರಿ, ನಾನು ಬರ್ತೀನಿ, ನೀವು ರೆಡಿಯಾಗಿರಿ, ನಾನು ಬಂದು ಪಿಕ್ ಮಾಡ್ತೀನಿ. ಬೇಡ, ನೀವು ಇಲ್ಲಿಗೆ ಬಂದು ಆಮೇಲೆ ನಾವು ಅಲ್ಲಿ ಹೋಗೋದ್ರಲ್ಲಿ ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ನೀವೊಂದು ಕೆಲಸ ಮಾಡಿ, ನೀವು ಡೈರೆಕ್ಟಾಗಿ ಅಲ್ಲಿಗೆ ಬನ್ನಿ, ನಾನು ಬರ್ತೀನಿ. ಓಕೆ. ಏನು ಸಿಸ್ಟರ್ ಇದು? ಭೂಮಿಕಾ ಒಬ್ಬಳು ಸಾಲದು ಅಂತ ಗೌತಮ್ ಬೇರೆ ಹೋಗ್ತಾ ಇದ್ದಾನೆ. ಬೆಂಕಿ ಬಿರುಗಾಳಿ ಸೇರಿದ್ರೆ ಪ್ರಳಯ ಫಿಕ್ಸೆ. ಅಣ್ಣ, ಎಲ್ಲ ನಮ್ಮ ಕೈ ಮೀರಿ ಹೋಗೋದು ಮುಂಚೆ ನಾವೇನಾದರೂ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ವಿಷಯ ಗೌತಮ್ ಕಿವಿಗೆ ಬೀಳಬಾರ್ದು. ಈಗಲೇ ಏನಾದರೂ ಮಾಡಬೇಕು. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಅವ್ರಿಗಿಂತ ಮುಂಚೆ ನಾವು ದನಿಯನ್ನು ಹಿಡಿದಾಕಬೇಕು. ಹೌದು ಸಿಸ್ಟರ್, ಅವಳನ್ನು ಬಿಟ್ವಿ ಅಂದರೆ ನಾವು ಕೆಟ್ವಿ ಸಿಸ್ಟರ್. ಆದರೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಹೀಗಾಗಿರೋ ಸಾಲದು ಅಂತ ಇನ್ನೇನು ಹೊಸ ಪ್ರಾಬ್ಲಮ್? ಸಿಸ್ಟರ್, ಈಗ ಭೂಮಿಕಾ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾಳೆ. ಅಲ್ಲಿ ನಮ್ಮ ಮೈಕ್ ವರ್ಕ್ ಆಗಿಲ್ಲ ಅಂದ್ರೆ ಏನು ಮಾಡೋದು? ಯಾಕಣ್ಣ ಇಂಥ ಟೈಮಲ್ಲಿ ಈ ಥರ ಅಪಶಕುನ ಮಾತಾಡ್ತೀಯಾ? ಸುಮ್ಮನೆ ಇರುವಂಥದ್ದು ಏನೂ ಆಗಲ್ಲ. ಎಷ್ಟೇ ಚಾಲೆಂಜಸ್ ಬಂದರೂ ನಾವು ಇವತ್ತು ಅವಳನ್ನ ತಡಿಲೇಬೇಕು. ನಡಿಯೋಣ, ಹೋಗೋಣ. ಅಲ್ಲ ಸಿಸ್ಟರ್. ಅಣ್ಣ, ನೀನು ಪುರಾಣ ಎಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ, ಬೇಗ ನಡಿ. ಸರಿ ಸಿಸ್ಟರ್. ಏಯ್, ಇಲ್ಲಿ ಹೊರಟು ಮೀಟಿಂಗ್ ಇದೆ ಈಗ. ಅದು ಫೋನ್ ಬಂದಿತ್ತು, ಪ್ರಾಬ್ಲಮ್ ಏನಾ? ಈ ಮಾನ್ಯ ತಂಗಿ ಧನ್ಯ ಇದ್ದಾಳಲ್ಲ, ಅವಳು ಭೂಮಿಕಾ ಕಾಲ್ ಮಾಡಿದ್ಲಂತೆ ಅಮ್ಮನ ಬಗ್ಗೆ ಏನೋ ಹೇಳಬೇಕು ಅಂತ. ಶಕುಂತಲಾ ಆಂಟಿ ಬಗ್ಗೆನೇನೋ? ಅಲ್ಲ ಕಣೋ, ನನ್ನ ಸ್ವಂತ ತಾಯಿ ಬಗ್ಗೆ. ಭಾಗ್ಯ ಆಂಟಿ ಬಗ್ಗೆನಾ? ಭಾಗ್ಯ ಆಂಟಿ ಬಗ್ಗೆ ಅವಳಿಗೇನು ಗೊತ್ತಿರುತ್ತೋ? ಏಯ್, ಎಲ್ಲಿದ್ದಾರೆ, ಏನು ಎತ್ತ ಏನಾದರೂ ಗೊತ್ತಾಯ್ತಂತ ಅವಳಿಗೆ? ನನಗೂ ಸಣ್ಣದಾಗ ಅದೇ ಆಸೆ ಕಣೋ. ಅದಕ್ಕೆ ಏನೋ ನಿಮ್ಮ ಹತ್ರ ಮಾತಾಡಬೇಕು, ಅಮ್ಮನ ಬಗ್ಗೆ ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂತ ಫೋನ್ ಮಾಡಿದ್ಲಂತೆ. ಹಾಗಂತ ಭೂಮಿಕಾ ನನಗೆ ಕಾಲ್ ಮಾಡಿದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ ಕಣೋ. ನಾನು ಬರ್ತೀನಿ, ನಡಿಯೋ. ಬೇಡ, ನೀವೊಂದು ಕೆಲಸ ಮಾಡು, ಇನ್ನು ಆಫೀಸಲ್ಲಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿರೋ. ಅವಳ ಜೀವಕ್ಕೇನೋ ಅಪಾಯ ಇದೆ ಅಂತ ಫೋನ್ ಮಾಡಿದ್ಲಂತೆ. ಆ ಥರದ್ದು ಏನಾದರೂ ಇದ್ದರೆ ನಾನು ಫೋನ್ ಮಾಡ್ತೀನಿ ನಿನಗೆ,
ಪೊಲೀಸ್ ವ್ಯವಸ್ಥೆ ಒಂಚೂರು ಮಾಡಿ. ಡೆಫಿನೆಟ್ ನಾನು ನೋಡ್ಕೋತೀನಿ, ತಲೆ ಕೆಡಿಸ್ಕೊಬೇಡ, ಹುಷಾರು. ಹಾಂ ಹಾಂ. ಮಲ್ಲಿ, ಸಾರಿ ಆ್ಯಕ್ಚುಲಿ ನಾನು ನಿನ್ಗೇನೋ ತೋರಿಸ್ಬೇಕು, ಅದನ್ನು ತೋರಿಸಿದ್ರೆ ನೀನು ಸಿಕ್ಕಾಪಟ್ಟೆ ಖುಷಿ ಪಡ್ತೀಯ. ಹೌದಾ? ಏನದು? ನನ್ನ ಫೋಟೋ ಹೆಂಗೆ ರೀ? ನನ್ನ ಫೋಟೋ ಯಾಕೆ ಹಾಕೊಂಡ್ರಿ ನೀವು? ನಾನೊಡನೆ ಹೊಡಕೊಳ್ಳೆ ಹಳ್ಳಿ ಗುಗ್ಗು ಥರ ಇವನಿ. ನೀವು ಬಿಸ್ನೆಸ್ಗೆ ಅಂತ ಹೊರಗಡೆಲ್ಲ ಹೋಗ್ತಾ ಇರ್ತೀರ, ಯಾರ್ಯಾರನ್ನೋ ಮೀಟ್ ಮಾಡ್ತಿರ್ತೀರ, ಅವ್ರು ಯಾರು ನೋಡಿರಿ ಏನು ಅನ್ಕೊಳಲ್ಲ? ನಿಮಗೆ ಒಂಥರ ಮುಜುಗರ ಆಗಲ್ವಾ? ನನ್ನ ಫೋಟೋ ತೆಗೆದ್ಬಿಡಿ, ಬೇಡ, ನಿಮ್ದು ಯಾವ್ದಾರ ಹಾಕಿಳಿ. ಯಾಕಾಗ ಅನ್ಕೋತೀಯ ಮಲ್ಲಿ? ನೀನು ಯಾರು? ನನ್ನ ಹೆಂಡ್ತಿ. ನನ್ನ ಇಡೀ ಲೈಫ್ಗೆ ಸೇವರ್ ಆಗಿರೋ ನಿನ್ನನ್ನು ಸ್ಕ್ರೀನ್ ಸೇವರ್ ಮಾಡ್ಕೋಬಾರ್ದ ನಾನು? ಮಲ್ಲಿ, ನೀನು ನನ್ನ ಹೆಂಡ್ತಿ ಅಂತ ಎಲ್ಲರ ಹತ್ರ ಹೇಳ್ಕೊಳ್ಳೋದಕ್ಕೆ, ಇಡೀ ಪ್ರಪಂಚಕ್ಕೆ ತೋರಿಸೋದಕ್ಕೆ ನನಗೆ ಯಾವುದೇ ರೀತಿ ಮುಜುಗರ ಇಲ್ಲ ಮಲ್ಲಿ. ಇನ್ಫ್ಯಾಕ್ಟ್ ನನಗೆ ಪ್ರೌಡ್ ಫೀಲ್ ಆಗುತ್ತೆ, ಹೆಮ್ಮೆ ಅನಿಸುತ್ತೆ. ಯಾರಾದರೂ ಇದು ಯಾರು ಅಂತ ಕೇಳಿದ್ರೆ ನಾನು ಅವ್ರ ಮುಂದೆ ಖುಷಿಯಿಂದ ದಿಸ್ ಇಸ್ ಮೈ ಒನ್ ಆ್ಯಂಡ್ ಓನ್ಲಿ ವೈಫ್ ಅಂತ ಹೇಳ್ತೀನಿ. ಯಾಕಂದರೆ ನಾನು ಏನನ್ನು ಅಷ್ಟು ಪ್ರೀತಿಸ್ತೀನಿ ಮಲ್ಲಿ. ಮಧ್ಯದಲ್ಲಿ ಸ್ವಲ್ಪ ಕಷ್ಟ ನೋವು ಕೊಟ್ಟಿದ್ದೀನಿ, ಸ್ವಲ್ಪ ಏನು ತುಂಬಾ ಕೊಟ್ಟಿದ್ದೀನಿ. ಆದರೆ ಈಗ ನೀನು ನಾನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ ಮಲ್ಲಿ. ಬರೀ ಈಗ ಅಂತಲ್ಲ, ನಿನ್ನ ನೋಡಿದಾಗೆಲ್ಲ ಪದೇ ಪದೇ ನಾನು ಪ್ರೀತಿಲಿ ಬೀಳ್ತಾನೆ ಇದ್ದೀನಿ. ಡೇ ಬೈ ಡೇ ನಿಮ್ಮಲ್ಲಿರೋ ಪ್ರೀತಿ ತುಂಬಾ ಜಾಸ್ತಿ ಆಗ್ತಿದೆ ಮಲ್ಲಿ. ಅದಕ್ಕೆ ಸಾಕ್ಷಿನೇ ಈ ಸ್ಕ್ರೀನ್ ಸೇವರ್. ಇದು ಬರೀ ಸ್ಕ್ರೀನ್ ಸೇವರ್ ಅಲ್ಲ ಮಲ್ಲಿ, ನನ್ನ ಹಾರ್ಟಲ್ಲಿ ಏನಿದೆ ಅನ್ನೋದನ್ನು ಇದು ತೋರಿಸ್ತಾ ಇದೆ ಅಷ್ಟೇ. ಇಲ್ಲೂ ನೀನೇ ಇದೆಯಾ ಆ್ಯಂಡ್ ಇಲ್ಲೂ ನೀನೇ ಇದೆಯಾ. ಆ ಮಟ್ಟಕ್ಕೆ ನೀನನ್ನು ಆವರಿಸ್ಕೊಂಬಿಟ್ಟಿದ್ಯಾ ಮಲ್ಲಿ. ನಿನ್ನನ್ನು ಬಿಟ್ಟರೆ ಪ್ರಪಂಚದಲ್ಲಿ ಬೇರೆ ಏನೂ ಇಲ್ಲ ನನಗೆ ಅಂತ ಅನ್ನಿಸ್ತದೆ. ಹೌದು, ನಿನಗೆ ಯಾಕೆ ಹಾಗನ್ನಿಸ್ತು? ನಾನು ನಿನ್ನ ಮುಂಚೆ ನೆಗ್ಲೆಕ್ಟ್ ಮಾಡ್ತಿದ್ದೆ ಅಂತ ಅಲ್ಲ? ಅದೆಲ್ಲ ಮುಗ್ದೋಗಿರೋ ಚಾಪ್ಟರ್ ಮಲ್ಲಿ. ಈಗ ಹೊಸ ಚಾಪ್ಟರ್ ಶುರು ಆಗಿದೆ. ಯು ಆರ್ ಮೈ ಲೈಫ್ ಮಲ್ಲಿ. ನೀನೇ ನನ್ನ ಜೀವನ. ನಿನ್ನ ಹೆಂಡತಿಯಾಗಿ ಪಡೆದಿರೋದಕ್ಕೆ ನಾನು ಎಷ್ಟು ಲಕ್ಕಿ ಅಂತ ಅನ್ನಿಸ್ತಿದೆ ಗೊತ್ತಾ ನನಗೆ? ಅಷ್ಟು ವರ್ಸ್ಟ್ ಆಗಿದ್ರು ನಾನು ನೀನು ನನ್ನ ಜೊತೆಗೆ ನಿಂತೆ. ಆ್ಯಂಡ್ ಈಗಲೂ ನನ್ನ ನಂಬ್ತಾ ಇದೆಯಾ ಮಲ್ಲಿ? ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಇದಕ್ಕಿಂತ ದೊಡ್ಡದು ಏನು ಬೇಕು? ಬರೀ ಈ ಒಂದು ಜನ್ಮ ಅಲ್ಲ ಮಲ್ಲಿ, ಇನ್ನು 100 ಜನ್ಮ ನಿನಗೆ ಋಣಿಯಾಗಿದ್ರು ಅದು ಸಾಲಲ್ಲ. ಯಾಕಂದರೆ ನೀನು ನನ್ನ ಮೇಲೆ ತೋರಿಸಿರೋ ಪ್ರೀತಿ, ನಂಬಿಕೆ ಅಷ್ಟು ದೊಡ್ಡದು. ಅದಕ್ಕೆ ಬೇರೆ ಹೋಲಿಕೆನೇ ಇಲ್ಲ ಮಲ್ಲಿ. ರೀ, ಯಾಕೆ ಇಷ್ಟೊಂದು ದೊಡ್ಡ ಮಾತುಗಳನ್ನೆಲ್ಲ ಆಡ್ತಾ ಇದ್ದೀರಾ? ನನ್ನನ್ನು ಅಷ್ಟೊಂದು ದೊಡ್ಡೋಳನ್ನಾಗಿ ಮಾಡಬೇಡ್ರಿ. ನಾನು ಏನೂ ಮಾಡಿಲ್ಲ. ಎಲ್ಲರೂ ಹೆಂಗಿರ್ತಾರೋ ನಾನು ಹಂಗೆ ಯೋನಿ. ಇದಕ್ಕೆ ಹೇಳೋದು ನೀನು ತುಂಬ ಗ್ರೇಟ್ ಅಂತ. ನೀನು ಎಷ್ಟು ದೊಡ್ಡೋಳು ಅಂತ ನಿನಗೆ ಗೊತ್ತಿಲ್ಲ ಮಲ್ಲಿ, ಅದು ನನಗೆ ಅರ್ಥ ಆಗಿದೆ. ಇಷ್ಟು ದಿನ ದಡ್ಡ ಆಗಿದ್ದೆ, ಈಗ ಬುದ್ಧಿ ಬಂದಿದೆ. ಇಂಥ ಅಪರಂಜನ ಇಟ್ಕೊಂಡು ಹೋಗಿ ಅವಳು ಯಾವಳು ದಿಯಾ ಹಿಂದೆ ಹೋದ್ನಲ್ಲ ಮಲ್ಲಿ ನಾನು. ಅದನ್ನು ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಬ್ಯಾಡ್ ಟೈಮ್ ಅನ್ನೋದು ಇದಕ್ಕೆ ಅನ್ಸುತ್ತೆ. ಒಬ್ಬ ಮನುಷ್ಯನ ಕೈಲಿ ಎಂತೆಂಥ ಕೆಲಸಗಳನ್ನ ಮಾಡಿಸ್ಬಿಡುತ್ತಲ್ವ. ಎಂಥ ದೊಡ್ಡ ಪಾಪಿ ಆಗಿದ್ದೆ ಮಲ್ಲಿ ನಾನು. ಅಯ್ಯೋ ಬಿಟ್ಟಾಕ್ರಿ ಅದನ್ನೆಲ್ಲ. ನೋಡಿ, ನೀವು ಬೇಜಾರು ಮಾಡ್ಕೊಂಡು ನನಗೂ ಬೇಜಾರು ಮಾಡ್ತಿದ್ದೀರಾ. ಎಲ್ಲರ ಜೀವನದಾಗೂ ಇಂಥದೆಲ್ಲ ಬರ್ತದೆ ಹೋಯ್ತದೆ. ಅದನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋಯ್ತಾ ಇರಬೇಕು. ಇನ್ಯಾವತ್ತೂ ಈ ಥರ ಎಲ್ಲ ಬೇಸರ ಮಾಡ್ಕೋಬೇಡಿ. ನೀವು ಬೇಸರ ಮಾಡ್ಕೊಂಡ್ರೆ ನನಗೂ ಬೇಸರ ಆಯ್ತದೆ. ನಿನಗೂ ಬೇಸರ ಆಯ್ತದ? ಡ್ರಾಮಾ ಚೆನ್ನಾಗಿ ವರ್ಕೌಟ್ ಆಯ್ತು.
ಏಯ್ ನೀವಿಬ್ರು ಆ ಕಡೆಗೆ ಹೋಗೋ. ಏಯ್ ನೀವಿಬ್ರು ಈ ಕಡೆಗೆ ಹೋಗೋ. ಅಣ್ಣ ನಮ್ಮ ಹುಡುಗರಿಗೆ ಒಂದು ಫೋನ್ ಮಾಡು. ಏಯ್ ಏನ್ರ ಆಯ್ತು? ಸಿಕ್ಕಿದ್ಲ ಅವಳು? ಅಣ್ಣ ಇಲ್ಲ ಅಣ್ಣ, ಎಲ್ಲ ಕಡೆ ಹುಡುಕಿದ್ವಿ, ಎಸ್ಕೇಪ್ ಆಗಿಬಿಟ್ಟಿದ್ದಾಳೆ. ನಿಮಗೆ ಸಂಬಳ ಕೊಟ್ಟು ನನ್ನ ಹತ್ರ ಇಟ್ಕೊಂಡಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ ಕಣ್ರು. ಏಯ್ ನೀನು ಅದೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ ಕಣೋ. ಅವಳನ್ನು ಹುಡುಕಿ ನಮ್ಮ ಹತ್ರ ಕರ್ಕೊಂಬರ್ಬೇಕಷ್ಟೇ, ಗೊತ್ತಾಯ್ತಾ? ಸರಿ ಅಣ್ಣ. ಏನಾಯ್ತಣ್ಣ? ಆ ಹುಡುಗೆಲ್ಲ ತಪ್ಪಿಸ್ಕೊಂಡಿದ್ದಾಳಂತ. ಅಣ್ಣ ಎಂಥ ಹುಡುಗರನ್ನ ಮೇಂಟೈನ್ ಮಾಡ್ತೀಯ ನೀನು? ಸೇಮ್ ನಿಂತರಣ. ಬಂದು ತುಂಬ ಹೊತ್ತಾಯ್ತಾ? ಇಲ್ಲ ಇಲ್ಲ, ಈಗ ತಾನೇ ಬಂದೆ. ಧನ್ಯ ಕಾಲ್ ಮಾಡಿದ್ದ? ಇಲ್ಲ, ಉತ್ತರಳ್ಳಿಗೆ ಬನ್ನಿ, ಆಮೇಲೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಲ್ಲ. ಒಂದ್ಸತಿ ಕಾಲ್ ಮಾಡಿ. ಕಾಲ್ ಪಿಕ್ ಮಾಡ್ತಿಲ್ಲ. ಬೇಕಾ? ಈ ಟೈಮಲ್ಲಿ ಇದೆಲ್ಲ ಬೇಕಾ ನಿನಗೆ? ಅಂಡರ್ಸ್ಟ್ಯಾಂಡ್ ನಾನೇ ಇದ್ದೀನಿ ಸಿಸ್ಟರ್. ಈಗ ಏನು ಮಾಡೋದು ಸಿಸ್ಟರ್? ಸಿಚುವೇಶನ್ ಒಟ್ಟು ಟೈಟ್ ಆಗ್ತಾ ಇದೆ. ಅವಳು ಎಸ್ಕೇಪ್ ಆಗಿದ್ದಾಳೆ, ನಿನ್ನ ಮಗ ಎಂಟ್ರಿ ಕೊಟ್ಟಿದ್ದಾನೆ. ಏನು ಗಂಡಾಂತರ ಕಾದಿದೆಯೋ ಸತ್ಯ. ನಾವಿದ್ರಲ್ಲಿ ಬಚ್ಚವಾದ್ರು ಸಾಕಮ್ಮ. ಅಲ್ಲ ಅಣ್ಣ, ಈ ಸಿಚುವೇಶನಲ್ಲೂ ಇದನ್ನು ಮುಕ್ಕೋದು ನಿಲ್ಸಿಲ್ಲಲ್ಲ. ಹೆಂಗಣ್ಣ ಹೀಗೆಲ್ಲ ಇರ್ತೀಯ ನೀನು? ನನ್ನ ತಲೆ ಹೋದ್ರೆ ನನ್ನ ಜೊತೆ ನಿನ್ನ ತಲೆನೂ ಹೋಗುತ್ತೆ. ಗೊತ್ತು ಸಿಸ್ಟರ್ ನನಗೆ. ನಾನು ಯಾಕೆ ಮುಗ್ತಾ ಇದ್ದೀನಿ ಅಂದರೆ ನಂಗೆ ಸಿಕ್ಕಾಪಟ್ಟೆ ಟೆನ್ಷನಲ್ಲಿದ್ದೀನಿ. ಟೆನ್ಷನ್ ಆದಾಗ ಮುಗ್ತಾ ಇದ್ರೆ ಟೆನ್ಷನ್ ರಿಲೀಫ್ ಆಗುತ್ತೆ, ಅದಕ್ಕೆ. ಹೌದಾ? ಸುಧಾ, ನೀನು ಇಷ್ಟೊಂದು ಜಾಣೆ ಆಗಿದೆಯಲ್ಲ, ಏನು ಓದಿದ್ಯಾ? ಜಾಣೆ ಆಗೋದಕ್ಕೆ ಓದಲೇಬೇಕಾ ಅಕ್ಕ? ಹಾಗೇನಿಲ್ಲ, ಸುಮ್ಮನೆ ಜನರಲ್ಲಾಗಿ ಕೇಳಿದೆ ಅಷ್ಟೇ, ಏನು ಓದಿದ್ಯಾ ತಿಳ್ಕೊಳ್ಳೋಣ ಅಂತ. ಇಲ್ಲ ಅಕ್ಕ, ನಾನು ಓದಿಲ್ಲ. ಓದಬೇಕು ಅನ್ನೋ ಆಸೆ ಏನೋ ಇತ್ತು, ಆದರೆ ಓದೋಕ್ಕಾಗಿಲ್ಲ. ನನ್ನ ಪರಿಸ್ಥಿತಿ ಹಾಗೇ ಇತ್ತು. ನನ್ನ ಕಥೆಲಿ ಇದೆ ವಿಲನ್ನು. ನನಗೆ ಬುದ್ಧಿ ಬಂದಾಗಿಂದನೂ ನಮ್ಮಮ್ಮಂಗೆ ಹುಷಾರೇ ಇಲ್ಲ. ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋದರೂ ಅವಳು ಸರಿನೇ ಹೋಗಿಲ್ಲ. ಅವಳಿಗೆ ಯಾವುದೋ ಕೊರಿತಾನೆ ಇತ್ತು ಅನ್ಸುತ್ತೆ. ಅದಕ್ಕೆ ಅವಳಿಗೆ ಯಾವ ಆಸ್ಪತ್ರೆ ಕರ್ಕೊಂಡು ಹೋದ್ರು, ಎಲ್ಲೇ ತೋರಿಸಿದ್ರು ಅವಳು ಸರಿನೇ ಹೋಗಿಲ್ಲ. ರಿಪೇರಿನೇ ಆಗದಿರೋ ಕೇಸು ಅಂತಾರಲ್ವಾ, ನನ್ನಮ್ಮ ಹಂಗಾಗ್ಬಿಟ್ಲು. ಹಾಗಾಗಿ ನನ್ನ ಪಾಲಿಗೆ ಓಟ, ಆಟ, ಓದು ಇದ್ಯಾವುದೂ ಇರಲಿಲ್ಲ. ಆಡೋ ವಯಸ್ಸಿನಲ್ಲಿ ದುಡಿಯೋಕ್ಕೆ ಶುರು ಮಾಡಿದವಳು ಇವತ್ತಿಗೂ ಗಾಣದ ಎತ್ತಿನ ಥರ ದುಡಿತಾನೆ ಇದ್ದೀನಿ. ಹೊಟ್ಟೆಪಾಡಕ್ಕ. ಈ ಹೊಟ್ಟೆಪಾಡು ಜೀವನದಲ್ಲಿ ಎಲ್ಲ ಕಲ್ಸ್ಕೊಟ್ಬಿಡುತ್ತೆ. ಆ ಲೆಕ್ಕದಲ್ಲಿ ನೋಡಿದ್ರೆ ನಾನು ತುಂಬಾ ಓದ್ಕೊಂಡಿದ್ದೀನಿ. ನಿಜ, ಓದ್ಕೊಂಡಿರೋರ್ಗಿಂತ ತುಂಬಾ ಜಾಣೆ ನೀನು. ಬದುಕೋದು ತುಂಬಾ ಚೆನ್ನಾಗಿ ಗೊತ್ತು ನಿಂಗೆ. ಆನಂದ್, ಆಫೀಸಿಂದ ಏನು ಇಷ್ಟು ಬೇಗ ಬಂದ್ಬಿಟ್ಟೆ? ಇಷ್ಟು ಬೇಗ ಬೆಲ್ ಹೊಡೆದ್ಬಿಡ್ತಾ? ಅದು ನಮ್ಮ ಬಾಸು ತುಂಬ ಇಂಪಾರ್ಟೆಂಟ್ ಕೆಲಸ ಹೇಳಿದಾರಮ್ಮ, ಅದನ್ನು ಮಾಡಬೇಕು. ಅಪರ್ಣ, ನಾನು ಮೇಲ್ಗಡೆ ಇರ್ತೀನಿ. ಅಣ್ಣ, ಊಟ ಆಮೇಲೆ ಮಾಡ್ತೀನಿ. ಒಂದು ಸ್ಟ್ರಾಂಗ್ ಕಾಫಿ ತಗೊಂಬಮ್ಮ ಬೇಗ. ಆನಂದ್, ಅಪರ್ಣ, ಸ್ವಲ್ಪ ಚಾರ್ಜರ್ ತಗೊಂಬಾ. ಬೇಗ. ಹಾಂ, ಬಂದೆ. ಆನಂದ್, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಅದೇ ಇದು ಮಾನ್ಯ ಗೊತ್ತಲ್ಲ ನಿಂಗೆ? ಮಾನ್ಯ? ಗೊತ್ತು. ಅವಳೇನು ಕಮ್ಮಿನ ಟಾರ್ಚರ್ ಕೊಟ್ಟಿದ್ದಾಳೆ ನಮ್ಮ ಡುಮ್ಮಂಗೆ. ದೊಡ್ಡ ಕಿರಿಕ್ ಪಾರ್ಟಿ ಅವಳು.
ಅಲ್ಲ ಆನಂದ್, ಈಗ ಯಾಕೆ ಅವಳ ಹೆಸರು ಹೇಳ್ತಿದ್ಯಾ? ಅವಳದಲ್ಲ, ಈಗ ಅವಳು ಹೋಗಿ ಅವಳ ತಂಗಿ ಧನ್ಯ ಎಂಟ್ರಿ ಕೊಟ್ಟಿದ್ದಾಳೆ. ಗೆಳಿಯನ ಹತ್ರ ಏನೋ ಮಾತಾಡ್ಬೇಕಂತೆ, ಮೀಟ್ ಮಾಡಕ್ಕೆ ಬರೋಕ್ಕೆ ಹೇಳಿದ್ದಾಳೆ. ಏನಂತೆ ಅವಳ್ದು? ಗೆಳಿಯನ ಸ್ವಂತ ಅಮ್ಮ ಭಾಗ್ಯ ಆಂಟಿ ಇದ್ದಾರಲ್ಲ, ಅವ್ರ ಬಗ್ಗೆ ಏನೋ ಮಾತಾಡ್ಬೇಕಂತೆ, ಏನು ಹೇಳೋದಿದೆಯಂತೆ. ಅದಕ್ಕೆ ಅವಳನ್ನ ಮೀಟ್ ಮಾಡೋದಕ್ಕೆ ಗೆಳೆಯ ಅತ್ತಿಗೆ ಇಬ್ಬರು ಹೋಗಿದ್ದಾರೆ. ನೀನು ಅವ್ರ ಜೊತೆನೇ ಹೋಗೋದಲ್ವಾ? ನೀನು ಯಾಕೆ ಬಂದೆ? ಹೋಗ್ಬೋದಾಗಿತ್ತು, ಆದರೆ ಆ ಹುಡುಗಿಗೇನೋ ಅಪಾಯ ಇದೆ ಅಂತ ಹೇಳಿದ್ಲಂತೆ. ಒಂದು ವೇಳೆ ಅವಳಿಗೇನಾದರೂ ಅಪಾಯ ಆದರೆ ಅಥವಾ ಅವಳಿಂದ ಇವ್ರಿಗೇನಾದರೂ ಅಪಾಯ ಆಗುವಂಥ ಸಿಚುವೇಶನ್ ಬಂದರೆ ಬ್ಯಾಕಪ್ ರೆಡಿ ಮಾಡಬೇಕಲ್ಲ, ಅದಕ್ಕೆ ನಾನು ಹೋಗಲಿಲ್ಲ. ಗೆಳೆಯ ಆಗಾಗ ಫೋನ್ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತಾನೆ. ಹೌದಾ? ಹಾಗಾದರೆ ಸರಿ. ಏನು ವಿಷಯ ಅಂತೆ? ಗೊತ್ತಿಲ್ಲ ಪರ್ಣ, ಆದರೆ ಅಮ್ಮನ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತೇನೋ ಅನ್ನೋ ಆಸೆಯಿಂದ ಹೋಗಿದ್ದಾನೆ. ಪಾಪ ಗೆಳೆಯ, ಅವನು ಬುದ್ಧಿ ಬಂದಾಗಿಂದ ಅಮ್ಮನಿಗೋಸ್ಕರ ಪರಿತಪಿಸ್ತಾನೇ ಇದ್ದಾನೆ, ಅವ್ರನ್ನ ಹುಡುಕ್ತಾನೇ ಇದ್ದಾನೆ. ಆದರೆ ಅವ್ರು ಎಲ್ಲಿದ್ದಾರೆ ಅನ್ನೋ ಸುಳುವು ಇನ್ನೂ ಸಿಕ್ಕೇ ಇಲ್ಲ. ಅವ್ರು ಇದ್ದಾರೋ ಇಲ್ವೋ ಅದೂ ಗೊತ್ತಿಲ್ಲ. ಆದರೆ ಅವರಿದ್ದಾರೆ ಅನ್ನೋ ಆಸೆ ಮಾತ್ರ ಇವನು ಜೀವಂತವಾಗಿ ಇಟ್ಕೊಂಡಿದ್ದಾನೆ. ಅವನಿಗೆ ಅವ್ರ ಅಪ್ಪ ಅಂದರೆ ಎಷ್ಟು ಪ್ರೀತಿ ಗೌರವನೋ ಅವ್ರ ಅಮ್ಮ ಅಂದ್ರೂ ಅಷ್ಟೇ ಪ್ರೀತಿ ಗೌರವ. ಆದರೆ ಅವನು ಯಾವತ್ತೂ ಅದನ್ನು ತೋರಿಸ್ಕೊಂಡಿಲ್ಲ. ಮನಸ್ಸಿಗೆ ಎಲ್ಲಿ ಕಷ್ಟ ಆಗುತ್ತೋ ಅಂತ. ಅಮ್ಮನ್ನ ತಂಗಿನ ಕಳ್ಕೊಂಡು ನೋವು ಇವತ್ತಿಗೂ ಅವನ್ನ ಸುಡ್ತಾನೇ ಇದೆ. ಅವ್ರು ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದೂ ಗೊತ್ತಿಲ್ಲ. ಅಣ್ಣ, ಅಮ್ಮ ಬಾ. ಕಾಫಿನಾ? ಓಹ್, ಇದರ ಅವಶ್ಯಕತೆ ತುಂಬಾ ಇತ್ತು ನನಗೆ. ಥ್ಯಾಂಕ್ ಯು. ಆಮೇಲೆ ಊಟನೂ ಇಲ್ಲಿಗೆ ತಂದು ಕೊಟ್ಬಿಡು. ಇವತ್ತು ತುಂಬ ಕೆಲಸ ಇದೆ, ನಾನು ಬ್ಯುಸಿ. ಸರಿ ಅಣ್ಣ. ಏನನ್ನ ಏನು ಕೇಳಿಸ್ತಾನೆ ಇಲ್ಲ. ಏನು ಸಿಸ್ಟರ್, ಯಾರು ಮಾತಾಡೋದು ತಾನೇ ಕೇಳೋದು. ಏನು ಯೋಚನೆ ಮಾಡ್ತಿದ್ದೀರಾ? ನನ್ನ ತಾಯಿ ತಂಗಿ ವಿಷಯ ಅವಳಿಗೆ ಗೊತ್ತಾಯ್ತು ಅಂತ. ನನಗೆ ಮತ್ತೆ ಅಜ್ಜಿಗೆ ಬಿಟ್ರೆ ಬೇರೆ ಯಾರಿಗೂ ಅಷ್ಟಾಗಿ ಗೊತ್ತಿರಲಿಲ್ಲ. ಅವಳು ಪರಿಚಯನೇ ಇಲ್ಲ, ಅವಳಿಗೆ ಗೊತ್ತಿವೆಲ್ಲ. ನಾನು ಅದನ್ನೇ ಯೋಚನೆ ಮಾಡಿದೆ. ಆದರೆ ಗೌತಮ್ ಅವರೇ, ನನ್ಗನ್ಸುತ್ತೆ ಅವ್ರಿಗೆ ನಿಮ್ಮ ತಾಯಿ ಮತ್ತು ತಂಗಿ ಬಗ್ಗೆ ಏನಾದರೂ ಗೊತ್ತು. ಇಲ್ಲ ಅಂದರೆ ಅವ್ರು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ನಮ್ಮ ಜೊತೆ ಮಾತಾಡ್ತಿರ್ಲಿಲ್ಲ, ನಮಗೆ ಇಲ್ಲಿ ಬರಕ್ಕೆ ಹೇಳ್ತಿರ್ಲಿಲ್ಲ ಅಲ್ವಾ? ಅವಳಿಗೆ ಹೇಗೆ ಗೊತ್ತಾಯ್ತು ಅನ್ನೋದೇ ನನ್ನ ತಲೆ ಕೊರಿತಾ ಇರೋದು. ಗೌತಮ್ ಅವರೇ, ನನ್ಗನ್ಸುತ್ತೆ ಅವ್ರಿಗೆ ನಿಮ್ಮ ಅಮ್ಮ ಮತ್ತು ತಾಯಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲದೆ ಇರ್ಬೋದು, ಬಟ್ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿರ್ಬೋದು. ನನಗನ್ಸುತ್ತೆ ನಿಮ್ಮಮ್ಮ ತಂಗಿ ಜಾಗ ಅವ್ರು ಖಂಡಿತ ಹೇಳ್ತಾರೆ ಅಂತ. ಹಾಗಂತೀರಾ? ನಿಜಾನೇ ಆಗಿದ್ರೆ ನನಗಂತೂ ಒಂದು ದೊಡ್ಡ ನಿಧಿ ಸಿಕ್ತಾಗುತ್ತೆ. ಇಷ್ಟು ವರ್ಷ ನನ್ನ ತಾಯಿ ತಂಗಿ ಬದುಕಿದಾರೋ ಇಲ್ವೋ ಅಂತಾನೆ ಗೊತ್ತಿರಲಿಲ್ಲ ನನಗೆ. ನಿಜವಾಗ್ಲೂ ಅವಳೇನಾದರೂ ನನ್ನ ತಾಯಿ ತಂಗಿನ ತೋರಿಸ್ಬಿಟ್ರೆ ಅವಳ ಋಣ ನಾನು ನನ್ನ ಜೀವನ ಪರ್ಯಂತ ಮರೆಯಲ್ಲ. ಅವಳ ಫೋಟೋ ನಾನು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತೀನಿ. ಅದು ಮಾಡೋ ಉಪಕಾರ ಅಂಥದ್ದು. ಇಷ್ಟು ವರ್ಷ ನನ್ನ ತಾಯಿ ತಂಗಿ ಇಲ್ಲದೆ ನಾನು ಅನುಭವಿಸಿರೋ ಕಷ್ಟ ಏನು ಅಂತ ನನಗೆ ಗೊತ್ತು ಭೂಮಿಕಾ. ನಿಮ್ಮ ಫೀಲಿಂಗ್ಸ್ ನಂಗೆ ಅರ್ಥ ಆಗುತ್ತೆ ಗೌತಮ್ ಅವರೇ. ಇಷ್ಟು ವರ್ಷ ವೆಯ್ಟ್ ಮಾಡಿದ್ದೀರಾ, ಇನ್ನು ಸ್ವಲ್ಪ ಹೊತ್ತಷ್ಟೇ ನಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ನೋಡ್ದೆ ಸಿಸ್ಟೆ, ನಿಮ್ಮ ಮಗ ಎಷ್ಟು ಬೇಗ ಪ್ಲೇಟ್ ಚೇಂಜ್ ಮಾಡ್ದ ಅಂತ. ಇಷ್ಟವರೆಗೆ ನಿನ್ನ ಜೊತೆ ಅಮ್ಮ ಅಮ್ಮ ಅಂತ ಇರ್ತಾ ಇದ್ದ, ಈಗ ಒರಿಜಿನಲ್ ಅಮ್ಮ ಎಲ್ಲಿ ಅಂತ ಪರಿತಪಿಸ್ತಾ ಇದ್ದ. ಏನಾದರೂ ಅವನಿಗೆ ಒರಿಜಿನಲ್ ಅಮ್ಮ ಸಿಕ್ಬಿಟ್ರೆ ನಮ್ಮ ಕೈಗೆ ಚಿಪ್ಪೇ ಗತಿ ಸಿಸ್ಟರ್, ಚಿಪ್ಪು. ಬ್ಯಾಕ್ ಟು ಫೆವಿಲಿಯನ್ ಅನ್ನೋ ಥರ ನಾವಿಬ್ಬರು ಬೀದಿ ಪಾಲಾಗೋದು ಗ್ಯಾರಂಟಿ ಸಿಸ್ಟರ್. ಎಲ್ಲಿಂದ ಬಂದೆವೋ ಅಲ್ಲಿಗೆ ಮತ್ತೆ ಸೇರ್ಕೊಂಡ್ಬಿಡ್ತೀವಿ ಸಿಸ್ಟರ್. ಈಗ ಏನು ಮಾಡೋದು ಸಿಸ್ಟರ್? ಏನು ಮಾಡೋಕ್ಕೆ ಸಾಧ್ಯನೋ ಅದೆಲ್ಲ ಮಾಡಬೇಕಣ್ಣ. ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಗೌತಮ್ ಅವನ ತಾಯಿ ಮತ್ತು ತಂಗಿನ ನೋಡಬಾರ್ದು, ಅವರು ಸಿಗಬಾರ್ದು. ಸಿಗೋದಕ್ಕೆ ನಾನು ಬಿಡೋದಿಲ್ಲ. ನಾವು ನೋಡಿದ್ರೆ ಧನ್ಯನ ನಾವು ಕಾಯ್ತಾ ಇದ್ವಿ, ಅಲ್ಲಿ ಭೂಮಿಕಾ ಮತ್ತೆ ಗೌತಮ್ ಕಾಯ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಆ ಚೀಟು ಎಸ್ಕೇಪ್ ಮಾಡ್ಗಳು. ಏ ಅಣ್ಣ, ಅದೇನು ಅಂತ ಡೈರೆಕ್ಟಾಗಿ ಹೇಳ್ತೀಯಾ? ಅಲ್ಲ ಸಿಸ್ಟರ್, ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಈಗ ತಾನೇ ನೀನು ಹೇಳಿದ್ಯಲ್ಲ,
ಆ ಗೌತಮ್ಗೆ ಅಮ್ಮ ಮತ್ತೆ ತಂಗಿ ಸಿಗದಂಗೆ ನಾನು ಮಾಡ್ತೀನಿ ಅಂತ. ಹಂಗಾಗಬೇಕಾದ್ರೆ ಧನ್ಯ ಗೌತಮ್ ಮತ್ತೆ ಭೂಮಿಕೆಗೆ ಸಿಗಬಾರ್ದಲ್ವಾ? ಸಿಗದಂಗೆ ನಾವ್ ಏನ್ ಮಾಡೋದು? ಅಣ್ಣ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೀಯಾ? ಸಿಷ್ಟೇ, ಈ ಕೆಲಸ ನೀನ್ ಅಂದ್ಕೊಂಡ್ರೆ ಸುಲಭ ಅಲ್ಲ. ನಾವು ಅವ್ರಿಗಿಂತ ಮುಂದೆ ಇರಬೇಕು ಅಂದ್ರೆ ಅವರಿಬ್ರು ಮೀಟ್ ಮಾಡೋ ಜಾಗ ಯಾವ್ದಂತ ನಮ್ಗೆ ಗೊತ್ತಿರ್ಬೇಕಲ್ಲ.